ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಸೇಫ್ IVF ಸೆಂಟರ್ ಶಿವಮೊಗ್ಗ. ಹಿಂದಿನ ವಿಡಿಯೋದಲ್ಲಿ ಮಧು ಸರ್ ಇಂದ ಟ್ಯೂಬಲ್ ಪೇಟೆನ್ಸಿ ಟೆಸ್ಟ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ಫೆಲೋಪಿಯನ್ ಟ್ಯೂಬ್ ಅಂದ್ರೇನು, ನಾರ್ಮಲ್ ಟ್ಯೂಬ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಏನಿದು ಫೆಲೋಪಿಯನ್ ಟ್ಯೂಬ್, ಎಷ್ಟಿರುತ್ತೆ, ನಾರ್ಮಲ್ ಏನು ತಿಳ್ಕೊಳ್ಳೋಣ. ಫೆಲೋಪಿಯನ್ ಟ್ಯೂಬ್ ಸಹಜವಾಗಿ ಎರಡಿರುತ್ತೆ, ಬಲಗಡೆಗೊಂದು, ಎಡಗಡೆಗೊಂದು. ಇದು ಗರ್ಭಕೋಶದಿಂದ ಹುಟ್ಟತ್ತೆ. ಗರ್ಭಕೋಶದ ಒಂದು ಸೈಡ್ ಕಾರ್ನುವಲ್ ಎಂಡ್ ಅಂತ ಕರಿತೀವಿ. ಸೊ ಎರಡೂ ಕಡೆ ಕಾರ್ನುವಲ್ ಎಂಡ್ ಇಂದ ಶುರು ಆಗ್ತವೆ. ಸೊ ಎಷ್ಟು ಇದರ ನಾರ್ಮಲ್ ಲೆಂತ್ ಅಂತಂದ್ರೆ ಒಂದು ಆವ್ರೇಜ್ ಅಂದಾಜು 10 ಸೆಂಟಿಮೀಟರ್ ಇರಬೇಕು. ಇದರದ ಭಾಗಗಳೇನು? 4 ಭಾಗಗಳಿರುತ್ತೆ. ಫಸ್ಟ್ ಈ ಗರ್ಭಕೋಶಕ್ಕೆ ಹತ್ರ ಇರುವ ಭಾಗವನ್ನ ಇಸ್ತಮಸ್ ಅಂತ ಕರಿತೀವಿ. ಅದಾದ್ಮೇಲೆ ಬರುವಂತ ಭಾಗ ಆಂಪ್ಯುಲಾ ಅಂತ ಕರೀತಾರೆ. ಅದಾದ್ಮೇಲೆ ಇನ್ಫಂಡಿಬುಲಮ್ ಅಂತ ಬರುತ್ತೆ. ಲಾಸ್ಟ್ ತುದಿ ಇನ್ನೊಂದು ಎಂಡ್ ಅನ್ನ ಫಿಂಬ್ರಿಯಾ ಅಂತ ಕರಿತೀವಿ. ಅಂಡಾಶಯದ ಹತ್ರ ಇರುವಂತ ತುದಿಯನ್ನ ಫಿಂಬ್ರಿಯಾ ಅಂತ ಕರಿತೀವಿ. ಈ ಎರಡನೇ ಭಾಗ ಆದ ಆಂಪ್ಯುಲಾ ಅನ್ನೋದು ಇದ್ದಿದ್ರಲ್ಲಿ ಲಾರ್ಜೆಸ್ಟ್ ಪಾರ್ಟ್. ಹತ್ತತ್ರ 10 ಸೆಂಟಿಮೀಟರ್ ಟ್ಯೂಬ್ ಇದ್ರೆ 5 ಸೆಂಟಿಮೀಟರ್ನಷ್ಟು ಆಂಪ್ಯುಲಾ ಅಂತ ಇರುತ್ತೆ. ಈಗ ಈ ಟ್ಯೂಬಿನ ಫಂಕ್ಷನ್ಗಳೇನು, ಏನಕ್ಕೆ ಬೇಕು ಈ ಟ್ಯೂಬ್ಗಳು, ಏನ್ ಕೆಲಸ ಮಾಡತ್ತೆ? ಸುಮಾರು ಫಂಕ್ಷನ್ಸ್ ಇದೆ. ಇದು ಸ್ಟ್ಯಾಟಿಕ್ ಟ್ಯೂಬ್ ಅಲ್ಲ, ಡೈನಮಿಕ್ ಟ್ಯೂಬ್ ಅಂತ ಕರಿತೀವಿ. ಯಾಕೆಂತಂದ್ರೆ ಇದು ಈಗ ಸಂಭೋಗ ಕ್ರಿಯೆ ಆದ್ಮೇಲೆ ವೀರ್ಯಾಣುಗಳೇನು ಗರ್ಭಕೋಶದೊಳಗೆ ಬಂದಿರುತ್ತೆ ಅದು ಟ್ಯೂಬಿನ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಟ್ಯೂಬಿನ ಮುಖಾಂತರ ಬಂದು ಆಂಪ್ಯುಲಾ ಅನ್ನೋ ಪಾರ್ಟ್ ಅಲ್ಲಿ ಇರುತ್ತೆ. ಈ ಫಿಂಬ್ರಿಯಾ ಅನ್ನೋ ಎಂಡ್ ಹೇಳಿದ್ನಲ್ಲ, ಅಂಡಾಶಯದ ಹತ್ರ ಇರುವ ತುದಿ, ಅದೇನ್ ಮಾಡತ್ತೆ, ಮೊಟ್ಟೆ ಬಿಡುಗಡೆ ಆದಾಗ ಆ ಮೊಟ್ಟೆಯನ್ನ ಪಿಕಪ್ ಮಾಡಿ, ಊಸೈಡ್ ಪಿಕಪ್ ಅಂತ ಹೇಳ್ತೀವಿ, ಅದನ್ನ ಹಿಡಿದು ಟ್ಯೂಬ್ನೊಳಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಆ ಮೊಟ್ಟೆ ಬರುವ ಟೈಮಲ್ಲಿ ವೀರ್ಯಾಣುಗಳು ಅಲ್ಲಿದ್ದರೆ ಅದೆರಡೂ ಕೂಡ ಫರ್ಟಿಲೈಸೇಷನ್ ಆಗುವ ಸ್ಥಳ, ಜಾಗ ಫೆಲೋಪಿಯನ್ ಟ್ಯೂಬ್, ಅದರಲ್ಲೂ ಆಂಪ್ಯುಲರಿ ಪಾರ್ಟ್. ಇನ್ನೊಂದು ಫಂಕ್ಷನ್ ಇದೆ, ಏನು ಅಂತಂದ್ರೆ ಈಗ ಭ್ರೂಣ ಆಗಿರತ್ತಲ್ಲ, ಫರ್ಟಿಲೈಸೇಷನ್ ಆದ್ಮೇಲೆ ಎಂಬ್ರಿಯೋ ಅಂತ ಫಾರ್ಮ್ ಆಗುತ್ತೆ. ಭ್ರೂಣ ಅಂತ ಏನು ಫಾರ್ಮ್ ಆಗುತ್ತೆ, ಅದು ಫಸ್ಟ್ ಫಾರ್ಮ್ ಆಗೋದು ಈ ಫೆಲೋಪಿಯನ್ ಟ್ಯೂಬ್ ಅಲ್ಲಿ. ಸೊ ಆ ಭ್ರೂಣ ಫಸ್ಟ್ ಆದಾಗ ಅದಕ್ಕೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದಕ್ಕೆ ಪೌಷ್ಟಿಕಾಂಶ ಎಲ್ಲ ಶುರು ಆಗೋದು ಈ ಟ್ಯೂಬ್ಗಳಿಂದನೇ. ಅದಾದ್ಮೇಲೆ ಆ ಭ್ರೂಣಗಳನ್ನ ವಾಪಸ್ ಗರ್ಭಕೋಶಕ್ಕೆ ತರುವಂತ ಕ್ರಿಯೆ, ಆ ಗರ್ಭಕೋಶಕ್ಕೆ ಎಂಬ್ರಿಯೋ ಟ್ರಾನ್ಸ್ಪೋರ್ಟ್ ಅಂತ ಕರೀತಾರೆ, ಅದು ಕೂಡ ಈ ಟ್ಯೂಬಿನ ಒಂದು ಫಂಕ್ಷನ್ ಆಗಿದೆ.